ಓ, ಊಟಕ್ಕೆ 80 ರುಪೀಸು. ನನ್ನ ಹತ್ರ ಇರೋದೇ 115 ರೂಪಾಯಿ. ಅದರಲ್ಲಿ 80 ರುಪೀಸು ಊಟಕ್ಕೆ ಖರ್ಚು ಮಾಡಿಬಿಟ್ರೆ ಇನ್ನು 35 ರೂಪಾಯಿ ಉಳಿಯುತ್ತೆ. ಅದರಲ್ಲಿ ಇಡೀ ದಿನ ಕಳಿಬೇಕು. ಬೇಡ, ಬೇರೆ ಕಡೆ ಹೋಗೋದೇ ಒಳ್ಳೇದು. ಆದೇವ್ರೆ, ನಂಗೆ ಗೊತ್ತು ನಿಮ್ಗಿದೆಲ್ಲ ತುಂಬಾನೇ ಕಷ್ಟದ ಕೆಲ್ಸ ಅಂತ. ಈ ಸವಾಲ್ನ ನೀವ್ ಅರ್ಧಕ್ಕೆ ಬಿಟ್ಟು ದುಡ್ಡು ತಗೊಳ್ತೀರಾ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ನೀವ್ ಈ ತರ ಹಠ ಮಾಡ್ತಾ ಈ ಸವಾಲ್ ಸ್ವೀಕರಿಸ್ತೀರಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಐ ನೋ ಭಾಗ್ಯ, ನಾನು ಈ ಸವಾಲ್ ತಗೋತೀನಿ ಅಂತ ನೀವು ಅನ್ಕೊಂಡಿರ್ಲಿಲ್ಲ. ಅದಕ್ಕೋಸ್ಕರ ಮನ್ಸಲ್ಲಿ ನನ್ನ ಹತ್ರ ಸಾರಿ ಕೇಳ್ತಾ ಇದ್ದೀರಾ ಅಂತನೂ ನನಗೆ ಗೊತ್ತು. ಬಟ್ ನನ್ನ ಮನ್ಸಲ್ಲೂ ಹಠ ಇದೆ ಭಾಗ್ಯ, ನೀವು ಆ ದುಡ್ಡನ್ನ ವಾಪಸ್ ತಗೊಳ್ಳೇಬೇಕು ಅಂತ. ಅದಕ್ಕೋಸ್ಕರ ಎಷ್ಟು ಕಷ್ಟ ಆದ್ರೂ ನಾನು ಮಾಡೇ ಮಾಡ್ತೀನಿ. ಆದೇವ್ರೆ, ಇದೇ ನಿಮ್ ಮನೆ. ಇನ್ ಮುಂದೆ ನೀವ್ ಇಲ್ಲೇ ಇದ್ಕೊಂಡು ನಿಮ್ ಸವಾಲ್ನ ಮುಂದುವರಿಸ್ಬೇಕು. ಸರಿ ಭಾಗ್ಯ. ಆದೇವ್ರೆ, ಏನೇ ಬೇಕಿದ್ರು ಫೋನ್ ಮಾಡಿ ಆಯ್ತಾ? ನಿಮ್ಗೆ ಯಾವ್ದೇ ಕ್ಷಣದಲ್ಲಾದ್ರೂ ಸವಾಲ್ನ ವಾಪಸ್ ತಗೊಳ್ಬೇಕು ಅಂತ ಅನ್ಸಿದ್ರೆ ಹೇಳಿ, ನನ್ಗೊಂದು ಫೋನ್ ಮಾಡಿ. ನಾನು ನೆಕ್ಸ್ಟ್ ಸೆಕೆಂಡೇ ದುಡ್ಡು ತಗೊಂಡು ನಿಮ್ ಮುಂದೆ ಬಂದ್ಬಿಡ್ತೀನಿ. ಇಲ್ಲ ಭಾಗ್ಯ, ಹಾಗಾಗಲ್ಲ. ನಾನು ನಿರ್ಧಾರ ಮಾಡ್ಕೊಂಡೆ ಇಲ್ಲಿವರೆಗೂ ಬಂದಿದ್ದೀನಿ ಅಂದಮೇಲೆ ಯಾವುದೇ ಕಾರಣಕ್ಕೂ ಅದು ಬದಲಾಗಲ್ಲ. ಆಲ್ ದಿ ಬೆಸ್ಟ್ ಆದಿಯವರೇ. ಥ್ಯಾಂಕ್ಸ್ ಭಾಗ್ಯ. ಪರವಾಗಿಲ್ಲ, ನನ್ನ ರೂಮ್ಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಐ ಕ್ಯಾನ್ ಮ್ಯಾನೇಜ್. ಸ್ವಲ್ಪ ಗಲೀಜಿದೆ, ಕ್ಲೀನ್ ಮಾಡ್ಕೋಬೇಕಾಗತ್ತೆ. Excellent!
ತಂದಿರೋದೇ 3 ಜೊತೆ ಬಟ್ಟೆ, ಅದ್ರಲ್ಲಿ 1 ಜೊತೆ ಬಟ್ಟೆ ಹಾಳಾಗೋಯ್ತು. ಈಗ ಇರೋದು 2 ಜೊತೆ ಬಟ್ಟೆ, ಏನ್ ಮಾಡೋದು? ರೂಮ್ ಕ್ಲೀನ್ ಮಾಡಿದ್ದಾಯ್ತಾ? ಶಕೆ ಶಕೆ ವರ್ಕ್ ಆಗ್ತಾನೆ ಇಲ್ವಲ್ಲ? ಭಾಗ್ಯ ಅವ್ರು ಕಾಲ್ ಮಾಡೋಣ. ಹಲೋ, ಭಾಗ್ಯ, ಏನಿದು ಇಲ್ಲಿ ಫ್ಯಾನೇ ಆನ್ ಆಗ್ತಿಲ್ಲ? ಅದೇ ಅವ್ರೆ, ಈಗ ತಾನೇ ಪವರ್ ಹೋಯ್ತು, ಇನ್ನೊಂದ್ ಸ್ವಲ್ಪ ಹೊತ್ತು ಬಂದ್ಬಿಡತ್ತೆ. ಏನು ಕರೆಂಟ್ ಹೋಗಿದ್ಯಾ? ಅದು ಈ ಟೈಮಲ್ಲಿ? ಈ ಜನರೇಟರು UPS ಏನು ಇಲ್ವಾ? ಆದಿ ಅವ್ರೆ, ನೀವೀಗ ಕಾಮತ್ ಅವ್ರ ಮನೇಲಿ ಇಲ್ಲ. ಅಲ್ಲಿದ್ದಿದ್ರೆ ಜನರೇಟರ್ ಎಲ್ಲ ಇರ್ತಿತ್ತು. ಈಗ ನೀವು ಮಿಡಲ್ ಕ್ಲಾಸ್ ಲೈಫ್ ನಡೆಸ್ತೀನಿ ಅಂತ ಇಲ್ಲಿಗೆ ಬಂದಿದ್ದೀರಿ. ಅಲ್ಲ ಭಾಗ್ಯ, ಅದು ಅರೆ, ಇಷ್ಟು ಬೇಗ ಮಿಡಲ್ ಕ್ಲಾಸ್ ಲೈಫ್ ಸಾಕಾಗೋಯ್ತಾ? ಸಾಕಾಗಿದ್ರೆ ಹೇಳಿ, ನಿಮ್ ದುಡ್ಡನ್ನ ನಿಮಗ್ ವಾಪಸ್ ಕೊಡ್ತೀನಿ, ತಗೊಂಡ್ ಹೋಗಿ ಆರಾಮಾಗಿ ಜೀವನ ನಡೆಸ್ಬೋದು. ಹಲೋ ಹಲೋ ಹಲೋ, ನಾನೇನ್ ಸಾಕಾಯ್ತು ಅಂತ ಹೇಳಿಲ್ಲ, ಜಸ್ಟ್ ಕೇಳಿದೆ ಅಷ್ಟೇ. ಅದಕ್ಕೆ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀರಾ? ಕರೆಂಟ್ ಬರೋವರೆಗೂ ವೇಟ್ ಮಾಡ್ತೀನಿ ಬಿಡಿ. ಇವರು ಕಾಲ್ ಮಾಡಿದ್ರೆ ಇರೋ ಕಾನ್ಫಿಡೆನ್ಸ್ನು ಕಡಿಮೆ ಮಾಡ್ಬಿಡ್ತಾರೆ. ಹಾ, ಕರೆಂಟ್ ಬರೋವರೆಗೂ ರೆಸ್ಟ್ ಮಾಡೋಣ. ಆದಿ ಬ್ರದರ್ ಯಾಕೆ ಈ ತರ ಮಾಡ್ತಿದ್ದಾರೆ? ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ಕೇ ಮಾಡ್ತಿಲ್ಲ. ಎಲ್ಲ ಎಮ್ಮೆ ಕೊಟ್ಟಿರೋ ಚಾಲೆಂಜ್ ತಗೊಂಡಿರೋದಕ್ಕೇನೆ ಈ ತರ ಆಗ್ತಿರೋದು. ಇಂಪಾರ್ಟೆಂಟ್ ಮೀಟಿಂಗ್ ಬೇರೆ ಇದೆ, ಹೇಗೆ ಹ್ಯಾಂಡಲ್ ಮಾಡಲಿ? Hello, please have a seat. Where is Mr. Adi? Yeah, he just gave me a call. He's on the way. ಓಹ್, ಇವ್ರು ಬೇರೆ ಬಂದಾಯ್ತು. ಬ್ರದರ್ ನೋಡಿದ್ರೆ ಫೋನೇ ಪಿಕ್ ಮಾಡ್ತಿಲ್ಲ. ಮೀಟಿಂಗ್ ಹೇಗಪ್ಪ ನಡೆಸೋದು?
Excuse me, just give me a minute. I'll just make a call and come. ಫೋನೇ ಆನ್ಸರ್ ಮಾಡ್ತಿಲ್ವಲ್ಲ. ಕಾಲೇ ಆನ್ಸರ್ ಮಾಡ್ತೀವಲ್ಲ ಬ್ರದರು. ಹೇಗಪ್ಪ ಹ್ಯಾಂಡಲ್ ಮಾಡಲಿ? ಅಯ್ಯೋ, ಕ್ಲೀನ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಹಾಗೆ ಊಟ ಮಾಡ್ಕೊಂಡು ಆಫೀಸ್ಗೆ ಹೊರಟ್ಬಿಡೋಣ. ಮೊದ್ಲಿಲ್ಲಿಂದ ಆಫೀಸ್ಗೆ ಯಾವ ಬಸ್ಸಲ್ಲಿ ಹೋಗೋದು ಅಂತ ತಿಳ್ಕೋಬೇಕು. ಹಾ, ಮೊದಲು ಊಟ ಮಾಡ್ಕೊಂಡೇ ಹೋಗ್ಬಿಡೋಣ. ಹಾ, ತಗೊಳ್ಳ ಇದು. ಓ, ಊಟಕ್ಕೆ 80 ರುಪೀಸು. ನನ್ನ ಹತ್ರ ಇರೋದೇ 115 ರೂಪಾಯಿ. ಅದರಲ್ಲಿ 80 ರುಪೀಸು ಊಟಕ್ಕೆ ಖರ್ಚು ಮಾಡಿಬಿಟ್ರೆ ಇನ್ನು 35 ರೂಪಾಯಿ ಉಳಿಯುತ್ತೆ. ಅದರಲ್ಲಿ ಇಡೀ ದಿನ ಕಳಿಬೇಕು. ಬೇಡ, ಬೇರೆ ಕಡೆ ಹೋಗೋದೇ ಒಳ್ಳೇದು. ಅಯ್ಯೋ, ಸಡನ್ ಆಗಿ ಬಿಸಿಲಿರುತ್ತೆ, ಸಡನ್ ಆಗಿ ಮೋಡ ಇರುತ್ತೆ. ಹಾ, ಇಲ್ಲಿ ಎಷ್ಟು ಅಂತ ಕೇಳ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ. ಅಮ್ಮ, ಹೇಳಿ ಸರ್. ಒಂದ್ ಪ್ಲೇಟ್ ಊಟ ಎಷ್ಟು? 40 ರೂಪಾಯಿ ಸರ್. ಓ ಮೈ ಗಾಡ್, ಒಂದ್ ಪ್ಲೇಟ್ ಊಟಕ್ಕೆ ಜಸ್ಟ್ 40 ರುಪೀಸಾ? ಹೌದು, ಅಷ್ಟೇ. ಒಂದ್ ಪ್ಲೇಟ್ ಊಟ ಕೊಡಿ. ಓ ಮೈ ಗಾಡ್, ದಿನ ಊಟ ಮಾಡಕ್ಕೂ ಇಷ್ಟು ಕಷ್ಟಪಡೋರು ಇದ್ದಾರಾ? ಹಾ,